ಹಲೋ ಗಾಯ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾವು ಶ್ರೀಶೈಲಂಗೆ ಪಾದಯಾತ್ರೆ ಮಾಡ್ತಿರೋದು 8ನೇ ದಿನ. ಈ 8ನೇ ದಿನದ ಪಾದಯಾತ್ರೆ ಯಾವ ಥರ ಇರುತ್ತೆ ಅಂತ ನೋಡಿ ಗಾಯ್ಸ್. ಈಗ ಟೈಮ್ 2:30 ಈಗ ನಡೀತಾ ಇದ್ದೀವಿ. ಈಗ ನಡೀತಾ ಈಗ 3 ಗಂಟೆ ಆಯಿತು. ಈಗ ಇಷ್ಟಾಗಿ ಬೇಗ ನಡೀತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಬಿಸಿಲಾಯಿತು ಅಂದರೆ ನಡೆಯೋದಕ್ಕಾಗಲ್ಲ. ಅದಕ್ಕೋಸ್ಕರ ಈಗ ಬೇಗ ಎದ್ದು ನಡೀತಾ ಇದ್ದೀವಿ. ಈಗ 1-2 ಕಿಲೋಮೀಟ್ರ್ ಬಂದ್ವಿ. ಇಲ್ಲಿ ಒಂದು ಟೆಂಟ್ ಹಾಕಿದ್ರು. ಇಲ್ಲಿ ನಾವು ಯಾರೂ ಊಟ ಮಾಡಲಿಲ್ಲ, ಹಸುವಾಗಿರಲಿಲ್ಲ. ಅದಕ್ಕೋಸ್ಕರ ನಡೀತಾ ಈಗ ಟೈಮ್ 6:30 ಆಯಿತು. ಹಾಗೆ ನಡೀತಾ ಇದ್ದೀವಿ. ಈಗ ರಾತ್ರಿಯಿಂದ ಒಂದು 10 ಕಿಲೋಮೀಟ್ರ್ ನಡೆದ್ವಿ. ಅದಕ್ಕೋಸ್ಕರ ಈಗ ಸ್ವಲ್ಪ ಕೂತು ರೆಸ್ಟ್ ತೊಗೋತಾ ಇದ್ವಿ. ಈಗ ಮತ್ತೆ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇತ್ತು. ಈಗ ನಡೀತಾ ರೆಮಟಾ ಅನ್ನೋ ಊರಿಗೆ ಬಂದ್ವಿ. ಬನ್ನಿ ಈಗ ರೆಮಟಾ ಊರಿನ ಒಳಗಡೆ ಹೋಗೋಣ. ಈಗ ಏನೇನು ನೋಡ್ತಾ ಇದ್ದಾರೆ, ಇದೇ ರೆಮಟಾ ಊರು. ಯಾವ ಥರ ಇದೆ ಅಂತ ನೋಡಿ ಗಾಯ್ಸ್. ಹಾಗೆ ಇಲ್ಲಿ ಮುಂದೆ ಬಂದರೆ ಒಂದು ಚರ್ಚ್ ಇತ್ತು. ಈಗ ನೀವು ನೋಡ್ತಾ ಇರಲ್ಲ ಗಾಯ್ಸ್, ಇದನ್ನು ಕಂಬಿ ಅಂತ ಕರೀತಾರೆ. ಶ್ರೀಶೈಲಂ ಯಾರ್ಯಾರು ಹೋಗ್ತಾರೋ ಅವರು ಒಂದು ಸರಿನಾದರೂ ಈ ಕಂಬಿನ ಎತ್ಕೋಬೇಕು. ಅದಕ್ಕೋಸ್ಕರ ಈಗ ನಾನು ಇದನ್ನು ಹೊತ್ಕೊಂಡು ನಡೆದೆ. ಈಗ ನಡೀತಾ ಈಗ ಟೈಮ್ 8:30 ಆಯಿತು. ಈಗ ನಾವೀಗ ಇಲ್ಲಿ ನಾಷ್ಟ ಮಾಡಕ್ಕೆ ಬಂದಿದ್ದೀವಿ. ಇದನ್ನು ನಮ್ಮ ಕರ್ನಾಟಕದವರು ಇಲ್ಲಿ ಅನ್ನೋದೋತ್ಸವನ ಮಾಡ್ತಾ ಇದ್ದಾರೆ. ಈಗ ಟೈಮ್ 8:30 ಆಗಿರೋದ್ರಿಂದ ಈಗ ನಾಷ್ಟ ಅಷ್ಟೇ ಮಾಡಿದ್ದಾರೆ. ತಿನ್ನೋಣ ಬನ್ನಿ ಗಾಯ್ಸ್. ನಾಷ್ಟ ಮಾಡಿ ಈಗ ಮತ್ತೆ ನಡೆಯೋದು ಸ್ಟಾರ್ಟ್ ಮಾಡಿದ್ದೀವಿ. ಈಗ ನಾವು ಕರ್ನೂಲ್ ಜಿಲ್ಲೆಗೆ ಹೋಗ್ತಾ ಇದ್ದೀವಿ. ಅದು ಇಲ್ಲಿಂದ 15 ಕಿಲೋಮೀಟ್ರ್ ಇದೆ. ಗಾಯ್ಸ್ ನಡೀತಾ ಈಗ ಉಜ್ವಲ ಅನ್ನೋ ಊರಿಗೆ ಬಂದ್ವಿ. ಬೆಳಗ್ಗೆಯಿಂದ ಚಾ ಕುಡಿದಿರಲ್ಲ, ಅದಕ್ಕೋಸ್ಕರ ಈಗ ಚಾ ಕುಡಿತಾ ಇದ್ದೀನಿ. ಗಾಯ್ಸ್ ಈಗ ನೀವು ನೋಡ್ತಾ ಇರಲ್ಲ, ಇವರು ನಮ್ಮ ಗೋಕಾಕದವ್ರೆ. ಇಲ್ಲಿ ಬಂದು ಅನ್ನದಾಸೋಹನ ಮಾಡ್ತಾ ಇದ್ದಾರೆ. ಇವರು ಇನ್ನು ನಾಳೆ ಒಂದು ದಿವಸ ಮಾಡ್ತಾರೆ. ಮತ್ತು ಮುಂದೆ ಟೆಂಟ್ ಹಾಕಿ ಈ ಥರ ಅನ್ನದಾಸೋಹನ ಮಾಡ್ತಾರೆ. ಈ ಥರ ನೋಡಿದಾಗ ಖುಷಿ ಆಗುತ್ತೆ ಗಾಯ್ಸ್. ಈಗ ಉಜ್ವಲ್ ಊರಿನ ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ಉಜ್ವಲ್ ಅನ್ನೋ ಊರಿನಲ್ಲಿ ಇಲ್ಲಿ ಒಂದು ದೇವಸ್ಥಾನವಿದೆ. ಬನ್ನಿ ನೋಡೋಣ ಯಾವ ಥರ ಇದೆ ಅಂತ ಗಾಯ್ಸ್. ಒಳಗಡೆ ಬಂದಾಗ ನಮಗೆ ಇಲ್ಲಿ ಹೆಣ್ಣು ದೇವತೆ ಒಂದು ವಿಗ್ರಹನ ಇಲ್ಲಿ ನೋಡ್ಬೋದು. ದೇವಸ್ಥಾನ ತುಂಬ ಚೆನ್ನಾಗಿದೆ ಇದು. ಹಾಗೆ ಇಲ್ಲಿ ಮುಂದೆ ಬಂದರೆ ಒಂದು ಶಿವನ ವಿಗ್ರಹ ಕೂಡ ನೋಡ್ಬೋದು. ಹಾಗೆ ಈ ಕಡೆ ಬಂದರೆ ಇಲ್ಲಿ ಷಣ್ಮುಖನ ಒಂದು ವಿಗ್ರಹ ಕೂಡ ಇದೆ ಇಲ್ಲಿ. ಗಾಯ್ಸ್ ಈಗ ಮೊಬೈಲ್ ಚಾರ್ಜ್ ಇಲ್ಲ, ಅದಕ್ಕೋಸ್ಕರ ಈಗ ಚಾರ್ಜ್ ಹಾಕಿ ಆಮೇಲೆ ಸಿಗೋಣ. ಗಾಯ್ಸ್ ಬೆಳಗ್ಗೆಯಿಂದ ನಡೆದು ಸುಸ್ತಾಗಿ ಈ ಥರ ಇಲ್ಲಿ ಮನ್ಕೊಳ್ತಿದ್ದಾರೆ. ಈಗ ನಾನು ಕೂಡ ಇಲ್ಲಿ 2 ಅವರ್ ಮನೆಗೆ ಈಗ ಎದ್ದೆ. ಮತ್ತೆ ಈಗ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗಾಯ್ಸ್ ಈಗ ನಡೀತಾ ಪೇಟ ಅನ್ನೋ ಒಂದು ಊರಿಗೆ ಬಂದೆ.
ಗಾಯ್ಸ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಅನ್ನದಾಸೋಹ ಮಾಡ್ತಾಯಿದ್ರು. ನಾವು ಬೆಳಗ್ಗೆಯಿಂದ ನಾಷ್ಟಾ ಟೈಮ್ ಮಾಡಿದ್ವಿ, ಈಗ ಊಟ ಮಾಡಿರಲಿಲ್ಲ. ಈಗ ಅದಕ್ಕೋಸ್ಕರ ಈಗ ಊಟ ಮಾಡ್ತಾಯಿದ್ದೀನಿ. ಮೊಸರನ್ನ ಮತ್ತು ಅನ್ನ ಸಾರ ಮತ್ತು ಉಪ್ಪಿನಕಾಯಿನ ಕೊಟ್ಟಿದ್ದಾರೆ. ಗಾಯ್ಸ್ ಈಗ ನಡೀತಾ ಕರ್ನೂಲ್ ಸಿಟಿಗೆ ಬಂದೆ. ಈ ಕರ್ನೂಲ್ ಸಿಟಿ ತುಂಬ ದೊಡ್ಡದು, 3 ಕಿಲೋಮೀಟ್ರ್ ಇದೆಯಂತೆ. ಮತ್ತು ಇದು ಟೋಟಲಾಗಿ ಹೇಳ್ಬೇಕಂದ್ರೆ ಇದು 110 ಕಿಲೋಮೀಟ್ರ್ ಇದೆಯಂತೆ. ಈಗ ಈ ಕರ್ನೂಲ್ ಸಿಟಿಯ ಗ್ಲಿಪ್ಸ್ಗಳನ್ನ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಗಾಯ್ಸ್ ಈ ಬಿಲ್ಡಿಂಗ್ ನೋಡ್ತಾನೆ ನನ್ನ ತಲೆ ತಿರುಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಇಲ್ಲಿ ಬಿಲ್ಡಿಂಗ್ಗಳಿವೆ. ಮತ್ತು ಇದು ತುಂಬ ಟ್ರಾಫಿಕ್ ಕೂಡ ಆಗ್ತಾ ಇದೆ ಇಲ್ಲಿ. ಬಿಲ್ಡಿಂಗ್ಗಳು ಯಾವ ಥರ ಇವೆ ಅಂತ ನೋಡ್ಬೋದು ಗಾಯ್ಸ್ ಇಲ್ಲಿ. ಗಾಯ್ಸ್ ಈ ಸಿಟಿನ ನೋಡೋದು ನಮಗಂತೂ ಸಾಕೋಗಿತ್ತು. ಯಾಕಂತ ಇದ್ರು ಅಡ್ಡದಡ್ದಿದೆ, ಅದಕ್ಕೋಸ್ಕರ ಈಗ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀವಿ. ಈಗ ಬ್ರಿಡ್ಜ್ ಕೆಳಗಡೆಯಿಂದ ಹೋಗ್ತಾ ಇದ್ದೀನಿ. ಗಾಯ್ಸ್ ಇಲ್ಲಿ ಹೋಗಬೇಕಾದ್ರೆ ಇದನ್ನು ಕೊಟ್ಟರು. ನಾನು ಇದನ್ನು ಫಸ್ಟ್ ಟೈಮ್ ತಿಂತಾ ಇದ್ದೀನಿ. ಇದು ಏನು ಅಂತ ಕಮೆಂಟ್ ಮಾಡಿ. ಇದು ತುಂಬ ಚೆನ್ನಾಗಿದೆ. ನನ್ನನ್ನು ಇವರು ಬೇರೆ ಥರನೇ ನೋಡ್ತಾ ಇದ್ದಾರೆ ಗಾಯ್ಸ್ ಹಾಗೆ ಇಲ್ಲಿ ಬಂದರೆ ಕರ್ನೂಲ್ ಸಿಟಿಯಲ್ಲಿ ಇಲ್ಲಿ ಒಂದು ವಿಶಿಷ್ಟವಾದ ಅಯ್ಯಪ್ಪನ ಸ್ವಾಮಿ ದೇವಸ್ಥಾನವಿದೆ. ಬನ್ನಿ ನೋಡ್ಕೊಂಡು ಬರೋಣ ಯಾವ ಥರ ಇದೆ ಅಂತ. ನಮ್ಮ ಒಳಗಡೆ ಬಂದಾಗ ಇಲ್ಲಿ ಮೊದಲು ಕಾಣಿಸೋದೆ ಈ ಗಣೇಶನ ದೇವಸ್ಥಾನ. ಇದೇ ನೋಡಿ ಗಾಯ್ಸ್ ಅಯ್ಯಪ್ಪನ ದೇವಸ್ಥಾನ. ಬನ್ನಿ ಗಾಯ್ಸ್ ಈಗ ಒಳಗಡೆ ದೇವಸ್ಥಾನ ಯಾವ ಥರ ಇದೆ ಅಂತ ನೋಡ್ಕೊಂಡು ಬರೋಣ. ಗಾಯ್ಸ್ ಇಲ್ಲಿ ದೇವಸ್ಥಾನದ ಬಾಗಿಲು ತೆಗೆದಿಲ್ಲ. ಹಾಗೆ ಈ ಕಡೆ ಏನೇನಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಸುಬ್ರಹ್ಮಣ್ಯನ ಒಂದು ಸ್ಟ್ಯಾಚು ಕೂಡ ಇದೆ ಗಾಯ್ಸ್. ಈಗ ಸಿಂಹದ ಬಾಯಿ ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಏನೇನಿದೆ ಅಂತ ನೋಡೋಣ. ಇಲ್ಲಿ ಒಳಗಡೆ ಬಂದರೆ ಅಂಥದ್ದೇನಿಲ್ಲ, ಸುಮ್ಮನೆ ರೂಮ್ ಇದೆ ಅಷ್ಟೇ. ಇಲ್ಲಿ ತುಂಬ ಚೆನ್ನಾಗಿದೆ ಗಾಯ್ಸ್ ಈ ದೇವಸ್ಥಾನ. ಸುಬ್ರಹ್ಮಣ್ಯನ ಸ್ಟ್ಯಾಚು ಯಾವ ಥರ ಇದೆ ಅಂತ ನೋಡಿ ಗಾಯ್ಸ್. ಈಗ ಈ ಕಡೆ ಸೈಡ್ ಬಂದರೆ ಇಲ್ಲಿ ಒಂದು ಪರಮೇಶ್ವರ ಮತ್ತು ಪಾರ್ವತಿಯ ಒಂದು ಸ್ಟ್ಯಾಚು ಇದೆ. ಬನ್ನಿ ತೋರಿಸ್ತೇನೆ ನಿಮಗೆ. ನೋಡಿ ಗಾಯ್ಸ್ ಎಷ್ಟು ಅದ್ಭುತವಾಗಿವೆ ಅಂತ ವಿಗ್ರಹಗಳು. ಗಾಯ್ಸ್ ಈಗ ಕರ್ನೂಲಿಂದ ಈಗ 2 ಕಿಲೋಮೀಟರ್ ನಡೀತಾ ಬಂದೆ. ಈಗ ಟೈಮ್ 6 ಗಂಟೆ ಆಗಿದೆ. ಗಾಯ್ಸ್ ಈಗ ನಡೀತಾ ಟೈಮ್ 7 ಗಂಟೆ ಆಯಿತು. ಗಾಯ್ಸ್ ಈಗ ಕರ್ನೂಲಿಂದ ನಾನು ಒಂದು 10 ಕಿಲೋಮೀಟರ್ ಬಂದೆ. ಈಗ ತುಂಬ ಸುಸ್ತಾಗಿರೋದ್ರಿಂದ ಇಲ್ಲೇ ರೆಸ್ಟ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎದ್ದು ಹೋಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.